ಹಾಯ್ ಫ್ರೆಂಡ್ಸ್, ದಿವ್ಯ ವ್ಲಾಗ್ಸ್ ಕನ್ನಡಕ್ಕೆ ಸ್ವಾಗತ. ಯಾರೇ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಮೊದಲ ತಿಂಗಳು ಹೇಗೆ ಇರುತ್ತೆ ಅಂತ ನೋಡೋಣ ಬನ್ನಿ. ಪ್ರೆಗ್ನೆನ್ಸಿಯ ಮೊದಲ ತಿಂಗಳು ಹೇಗಿರುತ್ತದೆ, 1 ಮಂತಲ್ಲಿ ಮಗು ಡೆವಲಪ್ಮೆಂಟ್ ಹೆಂಗಿರುತ್ತೆ, ಪ್ರೆಗ್ನೆನ್ಸಿ ವುಮೆನ್ಗೆ ಏನೆಲ್ಲ ಫೀಲ್ ಅನಿಸುತ್ತೆ, ಅದನ್ನೆಲ್ಲ ಸಿಂಪಲ್ಲಾಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ತಾಯಿ ಆಗುವುದು ಪ್ರತಿ ಹೆಣ್ಣಿಗೂ ವಿಶೇಷ ಅನುಭವ ಆಗಿರುತ್ತದೆ. ಅದರಲ್ಲೂ ನಿಮ್ಮ ಕಂದ ನಿಮಗೇ ಅರಿವಿಲ್ಲದೆ ನಿಮ್ಮೊಳಗೆ ಬೆಳೆಯುತ್ತಾ ಇರುತ್ತದೆ. ಆ ಟೈಮಲ್ಲಿ ಯಾರಿಗೂ ಸಹ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಲ್ಲ. ಆ ಟೈಮಲ್ಲಿ ನಿಮ್ಮದು ರೆಗ್ಯುಲರ್ ಪೀರಿಯಡ್ಸ್ ಆಗಿದ್ದರೆ ಆ ಟೈಮಲ್ಲಿ ನಿಮಗೆ ಪೀರಿಯಡ್ಸ್ ಮಿಸ್ ಆಗುತ್ತೆ. ಆಗ ನೀವು ಹೋಮ್ ಪ್ರೆಗ್ನೆನ್ಸಿ ಚೆಕ್ ಮಾಡ್ಕೋಬೇಕು. ಆಗ ಪಾಸಿಟಿವ್ ಬರುತ್ತೆ. ಆಗ ನೀವು ಡಾಕ್ಟರ್ ಹತ್ರ ಹೋದಾಗ 4 ವೀಕ್ಸ್ ಪ್ರೆಗ್ನೆಂಟ್ ಅಂತ ನಿಮ್ಗೆ ಹೇಳ್ತಾರೆ. ಆಗಿನಿಂದ ನಿಮಗೆ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಿಮಗೆ ಆಗೋ ಸಿಂಪ್ಟಮ್ಸ್ ಏನಂದರೆ ಪೀರಿಯಡ್ಸ್ ಕ್ರ್ಯಾಂಪ್ಸ್ ಥರ ಹೊಟ್ಟೆ ನೋವು ಬರುತ್ತೆ. ಯಾಕೆ ಅಂದರೆ ಇಂಪ್ಲಾಂಟೇಷನ್ ಪ್ರೋಸೆಸ್ ಆಗ್ತಾ ಇರುತ್ತೆ, ಅದಕ್ಕೆ ಬರುತ್ತೆ. ಮಾರ್ನಿಂಗ್ ಸಿಕ್ನೆಸಸ್ ಬರುತ್ತೆ, ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ, ತಲೆ ಸುತ್ತು, ಒಬ್ರೊಬ್ರಿಗೆ ತಲೆ ಸುತ್ತು ಬರುತ್ತೆ. ಆಗ ನೀವು ಡಾಕ್ಟರ್ ಹತ್ರ ಹೋದಾಗ ಅವ್ರು ನಿಮಗೆ ಸ್ಕ್ಯಾನ್ ಮಾಡಿ ನೋಡ್ತಾರೆ. ಆಮೇಲೆ ಫೋಲೈಟ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅದು ತುಂಬ ಇಂಪಾರ್ಟೆಂಟು. ಅದನ್ನು ಮಿಸ್ ಮಾಡ್ದಂಗೆ ಡೈಲಿ ತಗೊಳ್ಳಿ. ನನ್ನ ಅನುಭವದಲ್ಲಿ ಹೇಳೋದಂದರೆ, ನೀವೇನಾದರೂ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾಯಿದ್ರೆ, ವೆಯ್ಟ್ ಮಾಡ್ತಾಯಿದ್ರಿ, ಆದಷ್ಟು ನೀವು ಆ ಟೈಮಲ್ಲಿ ಟ್ರಾವೆಲಿಂಗ್ ಅಂತೂ ಮಾಡೋಕ್ಕೆ ಹೋಗ್ಬಿಡಿ, ಓಕೆನಾ? ಆಮೇಲೆ ಏನಂದರೆ, ಬಾಡಿನ ಹೀಟ್ ಮಾಡೋ ಆಹಾರ ತಗೋಬಿಡಿ. ಚೆನ್ನಾಗಿ ಈ ಟೈಮಲ್ಲಿ ನೀರು ಕುಡಿಯೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ವಿಡಿಯೋದಲ್ಲಿ 2 ಮಂತ್ಸ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಹೇಳ್ತೀನಿ. ಆ ವಿಡಿಯೋ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.